ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಸೀಟ್ ಇದೆ. ಆದರೆ ಬೆಂಗಳೂರಲ್ಲಿ ವಾಸ ಮಾಡಲು ಹಾಸ್ಟೆಲ್ ಫೀಸ್ ಕಟ್ಟೋದಕ್ಕೆ ದುಡ್ಡಿರೋದಿಲ್ಲ. ನಿಜ ಇದು. ತುಂಬ ಜನ ಸ್ಟೂಡೆಂಟ್ಸ್ನ ನಾನು ನೋಡಿದ್ದೀನಿ. ಆರಾಮಾಗಿ ಗೌರ್ಮೆಂಟ್ ಸೀಟು ಸಿ ಇ ಟಿಯಲ್ಲಿ ತೊಗೊತಾರೆ. ಪಾಪ ಎಷ್ಟೋ ಜನಕ್ಕೆ ಹಾಸ್ಟೆಲ್ ಫೀಸ್ ಕೇಳಿ ಭಯ ಆಗಿ ಇಂಜಿನಿಯರಿಂಗ್ಗೆ ಸೇರ್ತೀರ ಮನೆಗೆ ಹೊರಟೋಗಿರೋಂಥ ಸ್ಟೂಡೆಂಟ್ಸ್ನು ನಾನು ನೋಡಿದ್ದೀನಿ. ಸೊ ಹುಷಾರಾಗಿರಿ, ಬೆಂಗಳೂರು ತುಂಬ ಕಾಸ್ಟ್ಲಿ ಇದೆ. ನೀವೇನಾದರೂ ಪ್ರೈವೇಟ್ ಕಾಲೇಜ್ ಹಾಸ್ಟ್ಲಿಗೆ ಸೇರ್ತೀನಿ ಅಂದರೆ ಯಾವ ಕಾಲೇಜಲ್ಲಿ ಹೋದ್ರೂ ಕಡಿಮೆ ಅಂದರೂ ₹1,00,000 ತೊಗೊತಾರೆ. ಲಕ್ಷ ಅಂದರೆ ಒಂದು 80,000 ಆದರೂ ನೀವು ಕಟ್ಟಲೇಬೇಕು. ಇಲ್ಲ ಸರ್ ನಾನು ಕಾಲೇಜ್ ಅಷ್ಟು ಸೇರಲ್ಲ, ಪಕ್ಕದಲ್ಲಿರೋ ಪಿ ಜಿಗೆ ಹೋಗ್ತೀನಿ ಅಂದರೆ ಪಿ ಜಿಯಲ್ಲಿ 5,000 ಆದರೂ ತೊಗೊತಾರೆ ಮಿನಿಮಮ್. 5,000 ಅಂದರೆ ನೀವು ವರ್ಷಕ್ಕೆ 60,000ರಿಂದ 70,000 ಖಂಡಿತ ಖರ್ಚಾಗುತ್ತೆ. ಪಾಪ ಎಷ್ಟೋ ಜನಕ್ಕೆ ಫೀಸೇ ಕಟ್ಟೋದಕ್ಕಾಗೋದಿಲ್ಲ ಇಂಜಿನಿಯರಿಂಗ್ ಓದೋದಕ್ಕೆ. ಇನ್ನು ಹಾಸ್ಟ್ಲಿಗೆ ಲಕ್ಷ ಕಟ್ಟು ಅಂದರೆ ಪೇರೆಂಟ್ಸ್ ಕೈಯಲ್ಲಂತೂ ಆಗೋದೇ ಇಲ್ಲ. ಬೇಡ, ನೀನು ಇಂಜಿನಿಯರಿಂಗ್ ಮಾಡೋದೇ ಬೇಡ, ಬಂದು ಊರಲ್ಲಿ ಇದ್ಬಿಡು ಅಂತ ಹೇಳೋಂಥ ಸಿಚುವೇಶನ್ ತುಂಬ ಇದೆ. ಸೊ ಆದ್ದರಿಂದ ನಿಮಗೆ ಉಪಯೋಗ ಆಗಲಿ ಅಂತೇಳಿ ನೀವು ಬೆಂಗಳೂರಿಂದ ಹೊರಗಡೆ ಇದ್ದರೆ ಅಥವಾ ಬೆಂಗಳೂರಲ್ಲೇ ಇದ್ದರು ಸೊ ಯಾವ್ಯಾವ ಥರ ನೀವು ಗೌರ್ಮೆಂಟ್ ಫೆಸಿಲಿಟಿ ಯೂಸ್ ಮಾಡಿಕೊಂಡು ಹಾಸ್ಟೆಲಲ್ಲಿ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ನೀವೇನಾದರೂ ಫಸ್ಟ್ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿ ನೀವು ಯಾವುದಾದ್ರೂ ಕಾಲೇಜ್ಗೆ ಅಡ್ಮಿಷನ್ ಆದರೆ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಕಾಲೇಜ್ ಸರೌಂಡಿಂಗಲ್ಲಿರೋ ಹಾಸ್ಟ್ಲಿಗೆ ಅಪ್ಲಿಕೇಶನ್ನ ಹಾಕಬೇಕು. ನಿಮ್ಗೆ ಏನೇ ಮಾಹಿತಿ ಬೇಕಾದರೂ ಯಾವ ಹಾಸ್ಟೆಲ್ ಇದೆ ನಿಮ್ಮ ಕಾಲೇಜ್ ಸರೌಂಡಿಂಗಲ್ಲಿ ಅಂದರೆ ನೀವು ಆ ಕಾಲೇಜಲ್ಲಿ ಅಡ್ಮಿಷನ್ ಆದ ತಕ್ಷಣ ಕೇಳಿದ್ರೆ ನಿಮ್ಮ ಕಾಲೇಜ್ ಸರೌಂಡಿಂಗಲ್ಲಿರೋ ಗೌರ್ಮೆಂಟ್ ಹಾಸ್ಟೆಲ್ ಬಗ್ಗೆ ಡೀಟೇಲ್ಡಾಗಿ ಇನ್ಫಾರ್ಮೇಷನು ಕಾಲೇಜವರೇ ಕೊಡ್ತಾರೆ. ಸೊ ನೀವು ಫಸ್ಟ್ ಅಪ್ಲೈ ಮಾಡಿದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಥರ ಇರುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಅಡ್ಮಿಷನ್ ಮುಂಚೆನೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಹೆಲ್ಪ್ ಆಗುತ್ತೆ. ಖಂಡಿತ ನೀವು ಈ ಕೆಲಸ ಮಾಡಿ ₹1,00,000 ದುಡ್ಡು ಉಳಿಯುತ್ತೆ. ಎಷ್ಟೋ ಜನ ಬೆಂಗಳೂರಲ್ಲಿ ಓದಬೇಕು ಅನ್ನೋ ಡ್ರೀಮು ಅಷ್ಟೇ ಫುಲ್ಫಿಲ್ ಆಗುತ್ತೆ. ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರೋದು ಗೌರ್ಮೆಂಟ್ ಆಫ್ ಕರ್ನಾಟಕ ನಡೆಸ್ತಾ ಇರೋ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ನಡೆಸ್ತಾ ಇರೋ ಹಾಸ್ಟೆಲ್ಗಳ ಬಗ್ಗೆ. ಯಾವ್ಯಾವ ಡಿಪಾರ್ಟ್ಮೆಂಟು ಅಂದರೆ ಸಮಾಜ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಗೂ ಇತರ ಇಲಾಖೆಗಳು ವಿದ್ಯಾರ್ಥಿಗಳಿಗೋಸ್ಕರನೇ ಹಾಸ್ಟೆಲ್ ನಡೆಸ್ತಾ ಇದ್ದಾವೆ. ಸೊ ಈ ಹಾಸ್ಟೆಲ್ಗಳಲ್ಲಿ ಏನೇನು ಫೆಸಿಲಿಟಿ ಕೊಡ್ತಾರೆ ಅಂದರೆ ಇರೋದಕ್ಕೆ ಜಾಗ ಅಂದರೆ ವಸತಿ ಸೌಕರ್ಯ, ಊಟ ಕೊಡ್ತಾರೆ. ಸೊ ನೀವು ಓದ್ಕೊಳೋದಕ್ಕೆ ಒಂದು ಒಳ್ಳೆ ರೂಮ್ ಇರುತ್ತೆ, ಕುಡಿಯೋ ನೀರು ವ್ಯವಸ್ಥೆ ಇರುತ್ತೆ. ಸೊ ಬೇಸಿಕ್ ಎಸೆನ್ಷಿಯಲ್ ಮೂಲಭೂತ ಸೌಲಭ್ಯಗಳು ಈ ಹಾಸ್ಟೆಲ್ಗಳಲ್ಲಿ ಖಂಡಿತ ಸಿಗುತ್ತೆ. ಸೊ ನೀವೇನು ಗೌರ್ಮೆಂಟ್ ಹಾಸ್ಟೆಲು ಅಂದ ತಕ್ಷಣ ವರ್ಸ್ಟಾಗೂ ಇರೋದಿಲ್ಲ, 5 ಸ್ಟಾರ್ ಥರನೂ ಎಕ್ಸ್ಪೆಕ್ಟೇಷನ್ ಮಾಡಬೇಡಿ. ಸೊ ಓದೋದಕ್ಕೆ ಏನು ಬೇಕೋ ಬೇಸಿಕ್ ಎಸೆನ್ಷಿಯಲ್ ನಿಮಗೆ ಖಂಡಿತ ಸಿಗುತ್ತೆ. ಊರಲ್ಲಿ ಝೋನ್ ವೈಸು ಯಾವ ಥರ ಹಾಸ್ಟೆಲ್ಗಳಿದ್ದಾವೆ ಮತ್ತು ಆ ಝೋನ್ಸಲ್ಲಿ ಯಾವುದು ಫೇಮಸ್ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಸೊ ನಿಮಗೆ ಆ ಕಾಲೇಜಿಗೆ ಜಾಯ್ನ್ ಆದರೆ ಈ ಹಾಸ್ಟೆಲ್ಸ್ ಹತ್ರ ಆಗುತ್ತೆ. ಸೊ ನೀವು ಯಾವುದೇ ಏರಿಯಾದಲ್ಲಿರಿ, ಬೆಂಗಳೂರಲ್ಲಿ ಯಾವುದೇ ಕಾಲೇಜಲ್ಲಿರಲಿ, ಯಾವ ಕಾಲೇಜಿಗೆ ಹಾಸ್ಟೆಲ್ ಬೇಕಾದರೂ ನೀವು ಅಪ್ಲೈ ಮಾಡ್ಬೋದು. ಬಟ್ ಆದಷ್ಟು ನಿಮಗೆ ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ತಪ್ಪಿಸ್ಕೊಳೋದಕ್ಕೆ ನಿಮ್ಮ ಕಾಲೇಜ್ ಹತ್ರದಲ್ಲಿ ಸರೌಂಡಿಂಗಲ್ಲಿರೋ ಹಾಸ್ಟೆಲ್ಗಳನ್ನ ಪ್ರಿಫರ್ ಮಾಡಿ. ಸೊ ಫಸ್ಟ್ ಬೆಂಗಳೂರು ಸೌತ್ ಝೋನು ಈ ವಲಯದಲ್ಲಿ ಮೇಜರ್ ಕಾಲೇಜುಗಳು ಯಾವುದ್ಯಾವುದು ಅಂದರೆ BMSc, RV, BMSIT, ಸೊ ಜೊತೆಗೆ BIT, PES, ದಯಾನಂದ ಸಾಗರ್, BNMIT. ಸೊ ಇವು ಸ್ವಲ್ಪ ಫೇಮಸ್ಸು ಸೌತ್ ಝೋನ್ ಕಾಲೇಜಸ್ಸು. ಸೊ ಈ ಝೋನಲ್ಲಿ ಫಸ್ಟ್ ಹಾಸ್ಟೆಲು ಗೌರ್ಮೆಂಟ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಬಾಯ್ಸ್ ಕಾಲೇಜ್ ಹಾಸ್ಟೆಲು ಹನುಮಂತ ನಗರದಲ್ಲಿ ಲೊಕೇಟ್ ಆಗಿದೆ. ಸೊ ಈ ಹಾಸ್ಟೆಲು ಮೇಜರು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಂತಲೇ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಒಂದು ಗೌರ್ಮೆಂಟ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲು ಬನಶಂಕರಿ. ಸೊ ಬನಶಂಕರಿ, ಕತ್ರಗುಪ್ಪೆ, ಕುಮಾರಸ್ವಾಮಿ ಲೇಔಟ್ ಪ್ರದೇಶದಲ್ಲಿ ನೀವೇನಾದರೂ ಕಾಲೇಜ್ ಇದ್ದರೆ ಸೊ ಇದು ಯೂಸ್ ಆಗುತ್ತೆ. ಗೌರ್ಮೆಂಟ್ ಕ್ಲಾಸಿಫೈಡ್ ಬಾಯ್ಸ್ ಹಾಸ್ಟೆಲ್ HSR ಲೇಔಟ್. ಸೊ ಇದು HSR ಲೇಔಟು ಮತ್ತು ಸಿಲ್ಕ್ ಬೋರ್ಡ್ ಪ್ರದೇಶದ ಹತ್ರ ಇರೋದ್ರಿಂದ ಸೊ ಆ ಸರೌಂಡಿಂಗ್ ಕಾಲೇಜಸ್ಸು ನೀವು ಪ್ಲ್ಯಾನ್ ಮಾಡ್ಕೊಬೋದು. ಸೊ ಇಲ್ಲಿಂದ ನಿಮಗೆ ಬಸ್ಸು ಮತ್ತು ಮೆಟ್ರೋ ಫೆಸಿಲಿಟಿ ಇರೋದ್ರಿಂದ ಅಲ್ಲಿಗೆ ಬೇಕಾದರೂ ನೀವು ಟ್ರಾವೆಲ್ ಮಾಡ್ಬೋದು. ಗೌರ್ಮೆಂಟ್ ST ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ವಜ್ರಹಳ್ಳಿ ಮತ್ತು ಕೆಂಗೇರಿ. ಸೊ ಇದು ಮೇಜರಾಗಿ ST ವಿದ್ಯಾರ್ಥಿಗಳಿಗೆ ಮೇಜರ್ ಹಾಸ್ಟೆಲ್ಲು. ಸೊ ಇಲ್ಲಿ ಏನಂದರೆ RV, ಗ್ಲೋಬಲ್ಲು, RNSIT, BGSIT ಮತ್ತು ಕೆಂಗೇರಿ ಪಕ್ಕದಲ್ಲಿ ಯಾವುದಾದ್ರು ಕಾಲೇಜಸ್ ಇದ್ದರೆ ನೀವು ಈ ಹಾಸ್ಟೆಲ್ನ ಟಾರ್ಗೆಟ್ ಆಗಿ ಇಟ್ಕೊಬೋದು. ಗೌರ್ಮೆಂಟ್ ಪ್ರೊಫೆಷ್ನಲ್ ಗರ್ಲ್ಸ್ ಹಾಸ್ಟೆಲ್ HSR ಲೇಔಟು. ಸೊ ಈ ಕಾಲೇಜಲ್ಲಿ ಮೇಜರಾಗಿ ಇಂಜಿನಿಯರಿಂಗು, ಮೆಡಿಕಲ್ಲು, ಫಾರ್ಮಸಿ, ನರ್ಸಿಂಗ್ ಸ್ಟೂಡೆಂಟ್ಸ್ಗಂತಲೇ ಹಾಸ್ಟೆಲಲ್ಲಿ ಮೇಜರ್ ಅವರೇ ಇರ್ತಾರೆ. ಸೊ ಇಲ್ಲಿ ಮೇಜರ್ ಏನಂದರೆ ಓನ್ಲಿ ಫಾರ್ ಗರ್ಲ್ಸು. ಗೌರ್ಮೆಂಟ್ ಪ್ರೊಫೆಷ್ನಲ್ ಗರ್ಲ್ಸ್ ಹಾಸ್ಟೆಲ್ಲು ಕೆಂಗೇರಿ ಉಪನಗರ ಲೇಔಟು. ಸೊ ಇದು ಅಷ್ಟೇ ಕೆಂಗೇರಿ ಸರೌಂಡಿಂಗ್ ಕಾಲೇಜಸ್ಗೆಲ್ಲ ಟಾರ್ಗೆಟ್ ಮಾಡ್ಬೋದು. ಸೊ ಇಸ್ ಓನ್ಲಿ ಫಾರ್ ದ ಗರ್ಲ್ಸ್. ಗೌರ್ಮೆಂಟ್ ಗರ್ಲ್ಸ್ ಕಾಲೇಜ್ ಹಾಸ್ಟೆಲ್ ಜಯನಗರ ಸೌತ್ 7th ಬ್ಲಾಕು. ಸೊ ಜಯನಗರ, ಬಸವನಗುಡಿ, ಬನಶಂಕರಿ ಏನಾದರೂ ಸರೌಂಡಿಂಗಲ್ಲಿರೋ ಕಾಲೇಜು ಗರ್ಲ್ಸ್ ಸ್ಟೂಡೆಂಟ್ಸು ಈ ಹಾಸ್ಟೆಲ್ನ ಟಾರ್ಗೆಟ್ ಮಾಡ್ಬೋದು. ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬಾಯ್ಸ್ ಹಾಸ್ಟೆಲ್
ಮಾರೇನಹಳ್ಳಿ. ಸೊ ಇದು ಮೇಜರ್ ಡಿಗ್ರಿ ಸ್ಟೂಡೆಂಟ್ಸ್ಗೆ, ಇಲ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೂ ಅವಕಾಶ ಕೊಡ್ತಾರೆ. ಸೊ ಇದನ್ನು ಮಾರೇನಹಳ್ಳಿ ನೀವು ಟಾರ್ಗೆಟ್ ಮಾಡ್ಬೋದು. BCM ಬಾಯ್ಸ್ ಹಾಸ್ಟೆಲ್ಲು ಉತ್ತರಳ್ಳಿ. ಸೊ ಇದು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಮೇಜರ್ ಹಾಸ್ಟೆಲ್ಲು. RNSIT, KSIT, ಕೆಂಗೇರಿ ಸರೌಂಡಿಂಗ್ ಕಾಲೇಜಸ್ಸು ಈ ಹಾಸ್ಟೆಲ್ನ ಟಾರ್ಗೆಟ್ ಮಾಡ್ಬೋದು. ಇವು ಮೇಜರ್ ಹಾಸ್ಟೆಲ್ಲು ಸೌತ್ ಝೋನಲ್ಲಿ. ಸೊ ನೆಕ್ಸ್ಟ್ ಬಂದು ನಾರ್ತ್ ಮತ್ತು ವೆಸ್ಟ್ ಝೋನಲ್ಲಿ ಯಾವ್ದಾವ್ದಿದೆ ಅಂದರೆ ಈ ಭಾಗದಲ್ಲಿ ಮೇಜರ್ ಕಾಲೇಜು MSRIT, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, UVCE, ಬ್ಯಾಂಗ್ಳೂರು ಯೂನಿವರ್ಸಿಟಿ, BMSIT, ನಿಟ್ಟೆ ಮೀನಾಕ್ಷಿ. ಸೊ ಈ ಕಾಲೇಜಸ್ಗೆ ಹೋಗ್ತೀವಿ ಅಂದರೆ ಈ ಝೋನ್ನ ನೀವು ಟಾರ್ಗೆಟ್ ಮಾಡ್ಬೋದು. ಸೊ ಗೌರ್ಮೆಂಟ್ ಇಂಜಿನಿಯರಿಂಗ್ ಆ್ಯಂಡ್ ಮೆಡಿಕಲ್ ಸ್ಟೂಡೆಂಟ್ಸ್ ಹಾಸ್ಟೆಲ್ ನಾಗರಬಾವಿ. ಸೊ ಮೇಜರಾಗಿ ಇಲ್ಲಿ ಸ್ಟೂಡೆಂಟ್ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸು ಮತ್ತು UVCE ಸ್ಟೂಡೆಂಟ್ಸು ಮೇಜರಾಗಿ ಈ ಹಾಸ್ಟೆಲ್ನ ಪ್ರಿಫರ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಕ್ಲಾಸಿಫೈಡ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಹಾಸ್ಟೆಲ್ ನಾಗರಬಾವಿ ಸೆಕೆಂಡ್ ಸ್ಟೇಜು. ಸೊ MSRIT, ಡಾಕ್ಟರ್ AIT, UVCE, ಬ್ಯಾಂಗ್ಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಇದೊಂದು ಒಳ್ಳೆ ಬೆಸ್ಟ್ ಹಾಸ್ಟೆಲ್ಲು. ಗೌರ್ಮೆಂಟ್ ಕ್ಲಾಸಿಫೈಡ್ ಕಾಲೇಜ್ ಹಾಸ್ಟೆಲ್ ಮಲ್ಲತ್ತಹಳ್ಳಿ, ನಾಗರಬಾವಿ ಮತ್ತು ವಿಜಯನಗರ ಸರೌಂಡಿಂಗ್ ಸ್ಟೂಡೆಂಟ್ಸು ಈ ಹಾಸ್ಟೆಲ್ನ ಟಾರ್ಗೆಟ್ ಮಾಡ್ಬೋದು. ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ಲು MG ರೋಡು. ಸೊ ಇದು ಸೆಂಟ್ರಲ್ ಇರೋದ್ರಿಂದ, ಮೆಟ್ರೋ ಕನೆಕ್ಟಿವಿಟಿ ಇರೋದ್ರಿಂದ ನೀವು ಯಾವ ಏರಿಯಾದಲ್ಲಿದ್ರೂ ಈ ಹಾಸ್ಟೆಲ್ನ ಒಂದು ಟಾರ್ಗೆಟಲ್ಲಿ ಇಟ್ಕೊಬೋದು. ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ ಪ್ರೈಮ್ರೋಸ್ ರೋಡ್. ಸೊ ಇಲ್ಲೂ ಅಷ್ಟೇ ಮೇಜರ್ ಕನೆಕ್ಟಿವಿಟಿ ಇರೋದ್ರಿಂದ ಈ ಹಾಸ್ಟೆಲ್ನು ನೀವು ಟಾರ್ಗೆಟ್ ಮಾಡ್ಬೋದು. SC/ST ಇಂಜಿನಿಯರಿಂಗ್ ಬಾಯ್ಸ್ ಹಾಸ್ಟೆಲ್ ಯಲಹಂಕ. ಸೊ ಇದು ಮೇಜರ್ ಯಲಹಂಕ ಸರೌಂಡಿಂಗ್ ಕಾಲೇಜಸ್ ಸ್ಟೂಡೆಂಟ್ಸ್ ಆದರೆ ಈ ಹಾಸ್ಟೆಲ್ನ ನೀವು ಟಾರ್ಗೆಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಪೋಸ್ಟ್ ಮೆಟ್ರಿಕ್ PG ಬಾಯ್ಸ್ ಹಾಸ್ಟೆಲ್ ಇಸ್ರೋ ಲೇಔಟು. ಸೊ ಇಲ್ಲೂ ಅಷ್ಟೇ ಮೇಜರು ನೀವು ಇಂಜಿನಿಯರಿಂಗ್ ಕೋರ್ಸಸ್ ಇರೋರೆಲ್ಲ ಇದು ಅಷ್ಟೇ ಮೋಸ್ಟ್ ಡಿಮ್ಯಾಂಡೆಡ್ ಹಾಸ್ಟೆಲ್ಲು. ಗೌರ್ಮೆಂಟ್ PG ಹಾಸ್ಟೆಲ್ ಶ್ರೀಗಂಧ ಕಾವಲು. ಸೊ ಮೇಜರ್ ಶ್ರೀಗಂಧ ಕಾವಲು ಹತ್ರ ಲೊಕೇಟ್ ಆಗಿರೋದ್ರಿಂದ ಇದಕ್ಕೂ ಅಷ್ಟೇ ಮೇಜರ್ ಕನೆಕ್ಟಿವಿಟಿ ಚೆನ್ನಾಗಿದೆ. ಸೊ ಇಲ್ಲಿಂದ ನೀವು ಒಳ್ಳೊಳ್ಳೆ ಕಾಲೇಜಸ್ನ ಇದ್ದರೆ ನೀವು ಇದನ್ನು ಟಾರ್ಗೆಟಾಗಿ ಇಟ್ಕೊಬೋದು. ನೆಕ್ಸ್ಟು ಝೋನ್ ಬಂದು ಬೆಂಗಳೂರು ಈಸ್ಟ್ ಝೋನು. ಸೊ ಇಲ್ಲಿ IT ಕಾರ್ಡರ್ ಸರೌಂಡಿಂಗಲ್ಲಿರೋ ಕಾಲೇಜಸ್ನ ನೀವು ಟಾರ್ಗೆಟ್ ಮಾಡೋಂಗಿದ್ರೆ ಸೊ ಈ ಹಾಸ್ಟೆಲ್ಸ್ನ ಟಾರ್ಗೆಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಪೋಸ್ಟ್ ಮೆಟ್ರಿಕ್ ಬಾಯ್ಸ್ ಹಾಸ್ಟೆಲ್ ಊಡಿ. ಸೊ ಊಡಿ, ವೈಟ್ಫೀಲ್ಡು ಮತ್ತು ITPL ಸರೌಂಡಿಂಗಲ್ಲಿ ಯಾವುದಾದ್ರೂ ಕಾಲೇಜ್ ಇದ್ದರೆ ಈ ಹಾಸ್ಟೆಲ್ನ ನೀವು ಟಾರ್ಗೆಟ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಬಾಯ್ಸ್ ಹಾಸ್ಟೆಲ್ಲು ಮೇಡಳ್ಳಿ. ಸೊ ಇದು KR Puram ಮತ್ತು KR Puram ರೋಡಲ್ಲಿ ಬರುತ್ತೆ ಮೇಡಳ್ಳಿ. ಸೊ ನೀವು ಆ ಸರೌಂಡಿಂಗಲ್ಲಿ ಆ ಹೈವೇಲಿ ಓಲ್ಡ್ ಮೆಟ್ರಾಸ್ ರೋಡಲ್ಲಿ ಓಡಾಡ್ತೀರಿ ಅಂದರೆ ಈ ಹಾಸ್ಟೆಲ್ನ ಪ್ರಿಫರ್ ಮಾಡ್ಕೊಳ್ಳಿ. ಗೌರ್ಮೆಂಟ್ ಬಾಯ್ಸ್ ಹಾಸ್ಟೆಲ್ಲು ವೈಟ್ಫೀಲ್ಡು. ಈ ಹಾಸ್ಟೆಲ್ಗೆ ಏನಂತ ಸೇರಿದ್ರೆ ನೀವು ಈಸ್ಟ್ ಪಾಯಿಂಟು, MVJ, ವೈಟ್ಫೀಲ್ಡ್ ಸರೌಂಡಿಂಗ್ ಕಾಲೇಜಸ್ನ ಸೇರಿದರೆ ಈ ಹಾಸ್ಟೆಲ್ನ ಒಂದು ಟಾರ್ಗೆಟ್ ಆಗಿ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಲಾಸ್ಟ್ ಯಾವುದಪ್ಪ ಝೋನ್ ಅಂದರೆ ಆನೇಕಲ್ ಝೋನು. ಸೊ ಗೌರ್ಮೆಂಟ್ ಕಾಲೇಜ್ ಬಾಯ್ಸ್ ಹಾಸ್ಟೆಲ್ಲು ಆನೇಕಲ್ಲಲ್ಲಿದೆ. ಗೌರ್ಮೆಂಟ್ ಕಾಲೇಜ್ ಗರ್ಲ್ಸ್ ಹಾಸ್ಟೆಲ್ ಆನೇಕಲ್. ಹತ್ತಿಬೆಲ್ಲೆ, ಚಂದಾಪುರ, ಆನೇಕಲ್ ಸರೌಂಡಿಂಗಲ್ಲಿ ನೀವು ಯಾವುದಾದ್ರೂ ಕಾಲೇಜ್ ಸೇರಿದರೆ ಈ ಝೋನ್ಸ್ನ ನೀವು ಈ ಆನೇಕಲ್ ಝೋನ್ನ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈ ಝೋನ್ ಅಂದರೆ ನೀವು ಫಾರ್ ಎಕ್ಸಾಂಪಲ್ಲು ಡಿವಿಷನ್ ಮಾಡಿ ಹೇಳಿದ್ದೀನಿ. ನಿಮ್ದು ಎಲ್ಲೇ ಕಾಲೇಜ್ ಇದ್ದರೂ ಬೆಂಗಳೂರಲ್ಲಿ ನೀವು ಯಾವುದೇ ಹಾಸ್ಟೆಲ್ಗೆ ಅಪ್ಲೈ ಮಾಡಿದ್ರು ಸೀಟ್ ಸಿಗೋ ಚಾನ್ಸಸ್ ಇದೆ. ಬಟ್ ಹುಷಾರಾಗಿರಿ, ಆದಷ್ಟು ಹತ್ರ ನಿಮ್ಮ ಕಾಲೇಜ್ ಹತ್ರ ಇರೋ ಗೌರ್ಮೆಂಟ್ ಕಾಲೇಜನ್ನ ಪ್ರಿಫರ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟು, ಯಾರ್ಯಾರು ಈ ಹಾಸ್ಟೆಲ್ಗೆ ಅರ್ಜಿ ಹಾಕ್ಬೋದು ಅಂತ. ಸೊ ಗೌರ್ಮೆಂಟ್ ಹಾಸ್ಟೆಲ್ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗಳ ಮೂಲಕ ರನ್ ಆಗ್ತವೆ. ಸೊ ಸಾಮಾನ್ಯವಾಗಿ ನೀವೇನಾದರೂ ಇಂಜಿನಿಯರಿಂಗು, ಡಿಗ್ರಿ, ಮೆಡಿಕಲ್ಲು, ಪಾಲಿಟೆಕ್ನಿಕ್ಕು ಮೀನ್ಸ್ ಅಂದರೆ ಡಿಪ್ಲೊಮೊ ಅಥವಾ ಮಾಸ್ಟರ್ಸ್ ಡಿಗ್ರೀಸು ಮಾಡ್ತಾ ಇದ್ದರೆ ನೀವು ಈ ಹಾಸ್ಟೆಲ್ಸ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಏನಪ್ಪ ಎಲಿಜಿಬಿಲಿಟಿ ಈ ಹಾಸ್ಟೆಲ್ಗೆ ಹಾಕಬೇಕು ಅಂದರೆ, ಫಸ್ಟ್ ಎಲಿಜಿಬಿಲಿಟಿ ನೀವು ಕರ್ನಾಟಕದ ನಿವಾಸಿ ಆಗಿರಬೇಕು. ಸೊ ಒಂದು ಒಳ್ಳೆ ಎಲಿಜಿಬಲ್ ಇರೋ ಕಾಲೇಜಲ್ಲಿ ಅಡ್ಮಿಷನ್ ತೊಗೊಂಡಿರಬೇಕು. ಇಂಜಿನಿಯರಿಂಗ್, ಡಿಗ್ರಿ, ಡಿಪ್ಲೊಮೊ, ಮೆಡಿಕಲ್, PG ಅಥವಾ ಮುಂತಾದ ಕೋರ್ಸ್ಗಳ ವ್ಯಾಸಂಗ ಮಾಡ್ತಾ ಇರಬೇಕು. ಆದಾಯ ಮಿತಿ ಮತ್ತು ಕ್ಯಾಟಗರಿ ನಿಯಮ ಅವ್ರದ್ದು ಯಾವುದಾದ್ರೂ ಒಂದು ಕ್ಯಾಟಗರಿ ಸೆಟ್ ಮಾಡಿದರೆ ಅದಕ್ಕೆ ನೀವು ಬಿಲಾಂಗ್ ಆಗಿರಬೇಕು. ಸೊ ವಿದ್ಯಾರ್ಥಿ ಹೆಸರಿನ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಇರಬೇಕು. ಸೊ ಇವು ಮೇಜರ್ ಎಲಿಜಿಬಿಲಿಟಿ. ಸೊ ಏನಪ್ಪ ಡಾಕ್ಯುಮೆಂಟ್ಸ್ ಬೇಕು ನೀವು ಅಪ್ಲೈ ಮಾಡಬೇಕಾದ್ರೆ ಅಂದರೆ, ಆಧಾರ್ ಕಾರ್ಡ್ ಇರಬೇಕು, SLC ಮಾರ್ಕ್ಸ್ ಕಾರ್ಡ್ ಇರಬೇಕು, PUC ಅಥವಾ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು ಡಿಗ್ರಿ ಆದರೆ, CET ಅಥವಾ ಕಾಮೆಟ್ಗೆ ಅಡ್ಮಿಷನ್ ಪ್ರೂಫ್ ಇರಬೇಕು, ಕಾಲೇಜ್ ಫೀಸ್ ಪೇ ಮಾಡಿರೋ ರೆಸಿಪ್ಟ್ ಇರಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಇನ್ಕಮ್ ಸರ್ಟಿಫಿಕೇಟು, ಪಾಸ್ಪೋರ್ಟ್ ಸೈಜ್ ಫೋಟೋ, ಬ್ಯಾಂಕ್ ಅಕೌಂಟ್ ಡೀಟೇಲು, SSP ID ಅಥವಾ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಅವ್ರು ಏನಾದರೂ ನೆಸೆಸಿಟಿ ಇದ್ದರೆ ಅದನ್ನು ಕೊಡಲೇಬೇಕು. ಯಾವ ಥರ ಅರ್ಜಿ ಹಾಕಬೇಕು ಅಂತ, ಫಸ್ಟ್ ಸ್ಟೆಪ್ಪು SSP ಪೋರ್ಟಲ್ಲು ಅಥವಾ ಅದರ ಸಂಬಂಧಿತ ಇಲಾಖೆ ಹಾಸ್ಟೆಲ್ ಪೋರ್ಟಲ್ನಲ್ಲಿ ಫಸ್ಟು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು. ಸೆಕೆಂಡ್ ಸ್ಟೆಪ್ಪು
ವೈಯಕ್ತಿಕ ಮಾಹಿತಿ, ಕಾಲೇಜ್ ಇನ್ಫಾರ್ಮೇಷನ್ನು, ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು. ಸ್ಟೆಪ್ 3 ಅಪ್ಲಿಕೇಶನ್ ಅಕ್ಲಾಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೊಬೇಕು. ಈ ಅರ್ಜಿ ಸ್ಟೆಪ್ 4ಅಲ್ಲಿ ಈ ಅರ್ಜಿನ ಕಾಲೇಜ್ ಪ್ರಿನ್ಸಿಪಲ್ ಅಥವಾ ನಿಮ್ಮ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಹತ್ರ ಸಿಗ್ನೇಚರ್ ತೊಗೊಬೇಕು. ಸ್ಟೆಪ್ 5ಅಲ್ಲಿ ಸಂಬಂಧಿತ ತಾಲೂಕು ಅಥವಾ ಜಿಲ್ಲಾ ಕಲ್ಯಾಣ ಇಲಾಖೆಗೆ ಅರ್ಜಿನ ಸಲ್ಲಿಸಬೇಕು. ಮತ್ತು ಅಥವಾ ಆನ್ಲೈನಲ್ಲಿ ಪರಿಶೀಲನೆಗಾಗಿ ಕಾಯಬೇಕು. ಅವರು ಆನ್ಲೈನಲ್ಲಿ ವೆರಿಫಿಕೇಶನ್ ಮಾಡಿ ಅಪ್ರೂವಲ್ ಕೊಡ್ತಾರೆ. ಲಾಸ್ಟ್ ಸ್ಟೆಪ್ ಏನಂದರೆ ಎಲ್ಲ ಡಾಕ್ಯುಮೆಂಟು ಎಲ್ಲ ವೆರಿಫಿಕೇಶನ್ ಆದಮೇಲೆ ನಿಮ್ಗೊಂದು ಹಾಸ್ಟ್ಲು ಅಲರ್ಟ್ ಆಗುತ್ತೆ. ಈ 6 ಸ್ಟೆಪ್ಪು ಫಾಲೋ ಮಾಡಲೇಬೇಕು ನಿಮಗೆ ಹಾಸ್ಟ್ಲು ಸಿಗಬೇಕು ಅಂದರೆ. ಈ ಹಾಸ್ಟೆಲಲ್ಲಿ ಯಾರಿಗಪ್ಪ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ ಇದು ತುಂಬ ಜನಕ್ಕೆ ಗೊತ್ತಿರಲ್ಲ. ತುಂಬ ದೂರದಿಂದ ಬಂದಿದ್ರೆ ಹಾಸ್ಟ್ಲಿಗಿಂತ ಡಿಸ್ಟೆನ್ಸ್, ಈಗ ನಿಮ್ದು ಯಾವುದಾದ್ರೂ ನಾರ್ತ್ ಕರ್ನಾಟಕದಲ್ಲಿ ಬಂದು ಬೆಂಗಳೂರಲ್ಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಆರ್ಥಿಕವಾಗಿ ಹಿಂದುಳಿದ ಕುಟುಂಬ ಆಗಿರಬೇಕು. SC ST ಸ್ಟೂಡೆಂಟ್ಸ್ಗೆ ಪ್ರಿಫರೆನ್ಸ್ ಜಾಸ್ತಿ ಇರುತ್ತೆ. BCM ಅಥವಾ OBC ಅಥವಾ ಇತರೆ ವರ್ಗಗಳಾಗಿದ್ದರೆ ಪ್ರಿಫರೆನ್ಸ್ ಇರುತ್ತೆ. ಅನಾಥರು ಅಥವಾ ವಿಶೇಷ ಪರಿಸ್ಥಿತಿ ಸ್ಟೂಡೆಂಟ್ಸ್ಗೂ ಇಲ್ಲಿ ಪ್ರಿಫರೆನ್ಸ್ ಇರುತ್ತೆ. ನೆಕ್ಸ್ಟ್ ಅಂದರೆ ವೆರಿ ಗುಡ್ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇರಬೇಕು. ಉತ್ತಮ ಶೈಕ್ಷಣಿಕ ದಾಖಲೆ ಇದ್ದರೆ ನಿಮಗೆ ಖಂಡಿತ ಸೀಟು ಸಿಗುತ್ತೆ. ಜೊತೆಗೆ ಈ ಎಲ್ಲ ಅರ್ಹತೆ ಇದ್ರೂ ಎಲ್ಲರಿಗೂ ಸೀಟ್ ಸಿಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಬೇಡಿಕೆ ಜಾಸ್ತಿ ಇರುತ್ತೆ. ಬೆಂಗಳೂರು ಅಂದರೆ ಎಲ್ಲರಿಗೂ ಇಷ್ಟ, ಎಲ್ಲರಿಗೂ ಬೆಂಗಳೂರಲ್ಲೇ ಓದಬೇಕು ಅಂತ ಆಸೆ ಇರುತ್ತೆ. ಸೀಟ್ಸ್ ಇರೋದು ಲಿಮಿಟೆಡ್ ಇರುತ್ತೆ. ಯಾರು ಜನರಲ್ ಆಗಿ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸಲ್ಲಿ ಇರುತ್ತೆ. ಆದಷ್ಟು ಬೇಗ ಅಪ್ಲೈ ಮಾಡಿ ಸೀಟ್ ತೊಗೊಳ್ಳಿ. ಲಕ್ಷಾಂತರ ಸ್ಟೂಡೆಂಟ್ ಅಪ್ಲೈ ಮಾಡ್ತಾರೆ, ಸಾವಿರಾರು ಜನ ಸ್ಟೂಡೆಂಟ್ ಮಾತ್ರ ಸೀಟ್ ಸಿಗುತ್ತೆ. ನೀವು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಸರ್ಕಾರಿ ಹಾಸ್ಟೆಲ್ ಅಂದರೆ 5 ಸ್ಟಾರ್ ಹಾಸ್ಟೆಲ್ ಅಂತೂ ಅಲ್ಲ. ಉತ್ತಮ ಸೌಲಭ್ಯ ಸಿಗಬಹುದು. ಕೆಲವು ಹಾಸ್ಟೆಲ್ಗಳಲ್ಲಿ ನಿಮಗೆ ಕ್ರೌಡ್ ಜಾಸ್ತಿ ಇರ್ತಾರೆ, ಕೆಲವು ಕಡೆ ಮೇಂಟೆನೆನ್ಸ್ ಕಡಿಮೆ ಇರುತ್ತೆ. ಅದು ಜನರಲ್ ಆಗಿ ಎಲ್ಲ ಕಡೆ ನಡೀತಾ ಇರುತ್ತೆ. ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡಿಕೊಂಡು ಎಜುಕೇಷನ್ ಅಷ್ಟೇ ಫೋಕಸ್ ಮಾಡಿಕೊಂಡು ಒಂದು ಅವಕಾಶ ಸಿಗುತ್ತೆ ಇರೋದಕ್ಕೆ ಅಂತೇಳಿ ಯುಟಿಲೈಸ್ ಮಾಡಿಕೊಂಡು ಎಜುಕೇಷನ್ ಮಾಡಿಕೊಂಡು ನಿಮ್ಮ ಸ್ಕಿಲ್ ಡೆವಲಪ್ ಮಾಡಿಕೊಂಡು ನೀವು ಮುಂದೆ ಹೋಗೋ ಕಡೆ ನೋಡ್ಬೋದು. ಫೈನಲ್ ಆಗಿ ನಾನು ಏನು ಹೇಳ್ತೀನಿ, ಒಂದು ಕನ್ಕ್ಲೂಷನ್ ಅಂದರೆ, ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಓದಕ್ಕೆ ಬರ್ತಾ ಇರೋ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಹಾಸ್ಟೆಲು ಒಂದು ಗೋಲ್ಡನ್ ಆಪರ್ಚುನಿಟಿ. ಖಾಸಗಿ ಹಾಸ್ಟೆಲ್ಗೆ ಅಥವಾ ಪ್ರೈವೇಟ್ ಹಾಸ್ಟೆಲ್ಗಳಿಗೆ ನೀವು 80ರಿಂದ 2 ಲಕ್ಷ ತನಕ ಕೊಡಬೇಕಾಗುತ್ತೆ. ಆದರೆ ಆ ದುಡ್ಡನ್ನ ನೀವು ಆ ಹಾಸ್ಟೆಲ್ಗೆ ಇನ್ವೆಸ್ಟ್ ಮಾಡೋ ಬದಲು ಗೌರ್ಮೆಂಟ್ ಹಾಸ್ಟೆಲಲ್ಲಿ ಇದ್ದು ನಿಮ್ಮ ಸ್ಕಿಲ್ ಡೆವಲಪ್ಮೆಂಟು, ಸರ್ಟಿಫಿಕೇಷನ್ ಕೋರ್ಸಸ್ಸು, ಲ್ಯಾಪ್ಟಾಪು, ಹೈಯರ್ ಸ್ಟಡೀಸ್ಗೆ ಯೂಸ್ ಮಾಡ್ಕೊಳ್ಳಿ. ಅದರಿಂದ ಕಾಲೇಜ್ ಅಡ್ಮಿಷನ್ ಆದ ತಕ್ಷಣ ಹಾಸ್ಟೆಲ್ಗೆ ಅರ್ಜಿ ಹಾಕಿ. ಮಾಹಿತಿ ಇಲ್ಲದೆ ಈ ಅವಕಾಶನ ಮಿಸ್ ಮಾಡ್ಕೊಬೇಡಿ. ನಿಮಗೆ ಎಷ್ಟು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಕಿದೆಯೋ, ನಿಮಗೆ ಅದಕ್ಕಿಂತ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ಖಂಡಿತ 4 ಜನಕ್ಕೆ ಉಪಯೋಗ ಆಗೋ ಥರ ಕಮೆಂಟ್ ಬಾಕ್ಸಲ್ಲಿ ಮಾಹಿತಿ ಕೊಡಿ. ಇನ್ನೂ ಯಾವುದಾದ್ರೂ ಹಾಸ್ಟೆಲ್ ಮಿಸ್ ಮಾಡಿದ್ರೆ ಇನ್ಫಾರ್ಮೇಷನ್ ಕೊಡಿ, ಇಲ್ಲ ಹಾಸ್ಟೆಲ್ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಗೆ ಗೊತ್ತಿದ್ರೆ ಖಂಡಿತ ಮಾಹಿತಿ ಕೊಡಿ, 4 ಜನಕ್ಕೆ ಉಪಯೋಗ ಆಗುತ್ತೆ. ಇದು ಮೇನ್ ಉದ್ದೇಶ, ಸ್ಟೂಡೆಂಟ್ಸ್ಗೆ ಉಪಯೋಗ ಆಗಲಿ ಅಂತಲೇ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.